ಅರ್ಥಶಾಸ್ತ್ರವು ಗ್ರೀಕ್ ಭಾಷೆಯ ಹುಕೋಸ್ ಮತ್ತು ನ್ಯಾಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಹುಕೋಸ್ ಎಂದರೆ ಗೃಹ, ನ್ಯಾಮೋಸ್ ಎಂದರೆ ನಿರ್ವಹಣೆ. ಅರ್ಥಶಾಸ್ತ್ರವು ಕೇವಲ ಗೃಹ ನಿರ್ವಹಣೆಗೆ ಸೀಮಿತವಾಗಿರದೆ ವಿಶಾಲವಾಗಿದೆ. ಅರ್ಥಶಾಸ್ತ್ರದ ವ್ಯಾಖ್ಯಾನ. ಅದರಲ್ಲಿ ಮೊದಲನೆಯದಾಗಿ ಸಂಪತ್ತಿನ ವ್ಯಾಖ್ಯಾನ. ಆಡಮ್ ಸ್ಮಿತ್ ಅವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ವೆಲ್ತ್ ಆಫ್ ನೇಷನ್ಸ್ ಎಂಬ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಅರ್ಥಶಾಸ್ತ್ರದ ಪಿತಾಮಹ ಎಂದರೆ ಆಡಮ್ ಸ್ಮಿತ್ ಅವರು. ಅವರ ಪ್ರಕಾರ ಸಂಪತ್ತಿನ ವ್ಯಾಖ್ಯಾನ ಅಂತಂದರೆ ರಾಷ್ಟ್ರಗಳ ಸಂಪತ್ತನ್ನು ಕುರಿತು ಅಧ್ಯಯನಕ್ಕೆ ವಿಶೇಷ ಮಹತ್ವವನ್ನು ನೀಡಿದ್ದಾರೆ. ಆಡಮ್ ಸ್ಮಿತ್ ಅವರ ಜನನ 16 ಜೂನ್ 1723, ಮರಣ 17 ಜುಲೈ 1790. ಸ್ಕಾಟ್ಲೆಂಡ್ನಲ್ಲಿ ಇವರು ಜನಿಸಿದರು. ಎರಡನೆಯದಾಗಿ ಯೋಗಕ್ಷೇಮದ ವ್ಯಾಖ್ಯಾನ. ಆಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದರ ಪ್ರಕಾರ ರಾಜಕೀಯ ಅರ್ಥಶಾಸ್ತ್ರ ಎಂಬುದನ್ನೇ ಅರ್ಥಶಾಸ್ತ್ರ ಎಂದು ಕರೆದಿದ್ದಾರೆ. ಆಲ್ಫ್ರೆಡ್ ಮಾರ್ಷಲ್ ಅವರು ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುವುದೇ ಯೋಗಕ್ಷೇಮದ ಅರ್ಥಶಾಸ್ತ್ರ ಎಂದು ತಿಳಿಸಿದ್ದಾರೆ. ಇವರ ಜನನ 16 ಜುಲೈ 1842ರಲ್ಲಿ ಲಂಡನ್ನ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಜನಿಸಿದರು. ಮರಣ 13 ಜುಲೈ 1924ರಲ್ಲಿ ಮರಣವನ್ನು ಹೊಂದುತ್ತಾರೆ. ಕೊರತೆಯ ವ್ಯಾಖ್ಯಾನ. ಲಿಯೋನಲ್ ರಾಬಿನ್ಸನ್ ಇವರು ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಕೊರತೆಯ ವ್ಯಾಖ್ಯಾನವನ್ನು ನೀಡಿದ್ದಾರೆ. ರಾಬಿನ್ಸನ್ ಅವರ ಪ್ರಕಾರ ಅಪರಿಮಿತ ಬಯಕೆಗಳು, ಕೊರತೆಯಿಂದ ಕೂಡಿರುವ ಸಂಪತ್ತು ಮತ್ತು ಬಹು ಆಯ್ಕೆಗೆ ಲಭ್ಯವಿರುವ ಸಂಪತ್ತುಗಳ ಬಗ್ಗೆ ಮಾನವನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಎಂದು ಲಿಯೋನಲ್ ರಾಬಿನ್ಸನ್ ಅವರು ತಿಳಿಸಿದ್ದಾರೆ. ನಾಲ್ಕನೆಯದಾಗಿ ಬೆಳವಣಿಗೆಯ ವ್ಯಾಖ್ಯಾನ. ಜೆ. ಎಂ. ಕೇನ್ಸ್ ಮತ್ತು ರಾಬಿನ್ಸನ್ ಮೊದಲಾದ ಅರ್ಥಶಾಸ್ತ್ರಜ್ಞರು ರಾಷ್ಟ್ರದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ. ಇದರಿಂದ ಇದನ್ನು ಬೆಳವಣಿಗೆಯ ವ್ಯಾಖ್ಯಾನಗಳೆಂದು ಕರೆಯುತ್ತಾರೆ. ಜೆ. ಎಂ. ಕೇನ್ಸ್ ಅವರು ಜೂನ್ 5, 1883ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಜನನ. ಇವರ 21 ಏಪ್ರಿಲ್ 1946ರಲ್ಲಿ ಮರಣ.